ಪ್ರೀತಿಯ ವೀಕ್ಷಕರೇ, ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ತುಮಕೂರು ಕಲ್ಪತರು ನಾಡು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರು ಸಿಟಿಗೆ ಹತ್ತಿರ ಅಂದರೆ ಎರಡನೇದೇ ಅಂದರೆ ಬೆಂಗಳೂರು ತುಮಕೂರು. ಇಲ್ಲಿ ನೋಡಿ, ಗೂಳೂರು ಗಣಪತಿ ಅಂದರೆ ಭಾಳ ಫೇಮಸ್ಸು. ತುಮಕೂರಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರೋ ಗೂಳೂರು ಗಣಪತಿ ಯಾರಿಗೆ ಗೊತ್ತಿಲ್ಲ. ಇಡೀ ಕರ್ನಾಟಕದಲ್ಲೇ ನಂಬರ್ 1 ಗೂಳೂರು ಗಣಪತಿ ಅಂದರೆ ಭಾಳ ಫೇಮಸ್ ಆಗಿದೆ. ನಿಜವಾಗೂ ನೋಡಬೇಕು, ಜೀವನದಲ್ಲಿ ಒಂದು ಸರಿನಾರು ಗೂಳೂರಿಗೆ ಬಂದು ಹೋಗಿ ಅಂದರೆ ತಪ್ಪಾಗಲಾರ್ದು. ಗೂಳೂರು ಗಣಪತಿ ತುಮಕೂರಿನಿಂದ ಹೊರಟ್ರೆ ರಿಂಗ್ ರಸ್ತೆ ಮೂಲಕ ಸೀದಾ ಕುಣಿಗಲ್ ರೋಡಲ್ಲಿ 8 ಕಿಲೋಮೀಟ್ರ್ ಹೋದರೆ ಸಿಗುತ್ತೆ ಗೂಳೂರು ಮಹಾಗಣಪತಿ. ಗಣಪತಿ ನೋಡೋಕ್ಕೆ ಚಂದ. ಇದರ ಒಂದು ವಿಶೇಷವನ್ನು ಹೇಳೋಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅಷ್ಟೊಂದು ವಿಶೇಷತೆಯನ್ನು ಪಡೆದಿದೆ. ಗೂಳೂರು ಗಣಪತಿ ನೋಡೋಕ್ಕೂ ಚಂದ, ಅದ್ಭುತವಾದ ಗಣಪತಿ ಅಂದರೆ ಭಾಳ ಫೇಮಸ್ಸು. ನೋಡಿ, ಇಲ್ಲಿ ಹೋಗ್ತಿದ್ದಂಗೆ ದೊಡ್ಡದಾದ ಒಂದು ಸರ್ಕಲಲ್ಲಿ ಬೋರ್ಡ್ ಕಾಣುತ್ತೆ. ಗೂಳೂರು ಮಹಾಗಣಪತಿ ದ್ವಾರ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ನೋಡಿ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಹೀಗೆ ಹೋಗ್ತಾ ಹೋದರೆ ಗಣಪತಿ ಎದುರುಗಡೆ 2 ಇಲಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಅದ್ಭುತವಾದ ಗೋಪುರ, ನೋಡೋಕ್ಕೆ ಭಾಳ ದೊಡ್ಡದಾದ ಚಪ್ರ. ಗೋಪುರವಂತೂ ಅದ್ಭುತವಾಗಿ ಮಾಡಿದ್ದಾರೆ ಕಣ್ರಿ. ಗೋಪುರ ನೋಡ್ತಾ ಇದ್ದರೆ ನೋಡೋಣ ಅನ್ನಿಸ್ತೈತಿ. ಇನ್ನು ಒಳಗಡೆ ಹೋದರೆ ಗಣಪತಿ ವಿಶೇಷವಾದ ಗಣಪತಿ ಅಂದರೆ ಇಂಥ ಗಣಪತಿ ಕರ್ನಾಟಕದ ಎಲ್ಲೂ ಮಾಡಲ್ಲ ಕಣ್ರಿ. ಇಂಥ ಒಂದು ದೊಡ್ಡದಾದ ಗಣಪತಿ ಅಂದರೆ ಪ್ರಸಿದ್ಧವಾದ ಗಣಪತಿ ಗೂಳೂರು ಗಣಪತಿ. ಈ ಗಣಪತಿ ಭಾಳ ಅದ್ಭುತವಾದ ಗಣಪತಿ. ಇದನ್ನು ಜಾತ್ರೆ ಭಾಳ ದಿನಗಳ ಕಾಲ ಮಾಡ್ತಾರೆ. ತುಮಕೂರಿಗೆ ಭಾಳ ಫೇಮಸ್ಸು. ಎದುರುಗಡೆ ಒಂದು ದೊಡ್ಡದಾದ ಗಂಟೆ. ಈ ದೇವಸ್ಥಾನ ಅದ್ಭುತವಾಗಿದೆ ಕಣ್ರಿ. ಭಾಳ ವರ್ಷ ಹಳೆ ದೇವಸ್ಥಾನ ಇತ್ತು, ಈಗ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ನಿಜವಾಗೂ ಇದು ಭಾಳ ವಿಶೇಷತೆ ಇದೆ ಕಣ್ರಿ. ಇಲ್ಲಿ ಎದುರುಗಡೆ ಗಣಪತಿಯ ವಿಶೇಷತೆಯನ್ನು ತೋರಿಸಿದ್ದಾರೆ. ಇನ್ನು ಬಂದರೆ ಪುರಿ, ಕಡಲೆ, ಒಳ್ಳೊಳ್ಳೆ ಚೌಚೌಬಾತ್ಗಳು ಎಲ್ಲ ಇಲ್ಲಿ ಮಾರಾಟ ಜೋರಾಗಿರುತ್ತೆ. ಇಲ್ಲಿ ಪಡ್ಕೊಳ್ಳೋಕ್ಕೆ ಒಂದು ಖುಷಿ, ನೋಡೋಕ್ಕೆ ಕಣ್ಣು ಸಾಲದು. ಅಂಗಡಿಯವರಂತೂ ಅದ್ಧೂರಿಯಾದ ವ್ಯಾಪಾರ ಭರ್ಜರಿಯಾಗಿ ನಡೀತದೆ ಕಣ್ರಿ. ಕಡಲೆಪುರಿ ಅಂದರೆ ಭಾಳ ಫೇಮಸ್ಸು. ಇಲ್ಲಿ ನಡೆಯೋದೇ ಇದೇ ವಿಶೇಷತೆ. ಏನು ತಿಂತೀರಾ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತತೆ. ಏನು ತಿನ್ನೋಣ, ಖಾರ ತಿನ್ನೋಣ, ಸಿಹಿ ತಿನ್ನೋಣ, ಎಲ್ಲ ಬಾಯಲ್ಲಿ ನೀರು ಬರ್ತಾ ಇರ್ತತೆ. ಆದರೆ ಏನು ತಿನ್ನೋಕ್ಕೆ ಮನಸ್ಸೇ ಬರಲ್ಲ. ಒಳ್ಳೊಳ್ಳೆ ಅಂಗಡಿಗಳನ್ನ ಹಾಕಿದ್ದಾರೆ. ಬರೋಂಥ ಭಕ್ತಾದಿಗಳಿಗೆ ಏನು ಇಲ್ಲ ಅನ್ನಬಾರ್ದು, ಎಲ್ಲ ಇಲ್ಲೇ ಸಿಗುತ್ತೆ ಅಂಥೇಳಿ ಖುಷಿಯಾಗಿ ಹೋಗಬೇಕು. ಜನ ಅಂತೂ ಜಾತ್ರೆ ಅಂದರೆ ಗೂಳೂರು ಗಣಪತಿಗೆ ದಿನಕ್ಕೆ ಎಷ್ಟು ಜನ, ಸಾವಿರಾರು ಜನ ಬಂದು ಹೋಗ್ತಾರೆ. ಗಣಪತಿ ಬಿಡೋದ್ರೊಳಗೆ ಇಲ್ಲಂತೂ ಭರ್ಜರಿಯಾಗಿ ವಿಶೇಷ ಗಣಪತಿಯನ್ನು ಸಹ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನು, ಒಳ್ಳೊಳ್ಳೆ ಕುದುರೆಗಳು, ಡಮರುಗಗಳು ಹೇಗೆ ನೇತಾಕಿದ್ದಾರೆ, ನೋಡೋಕ್ಕೆ ಕಣ್ಣು ತುಂಬ ಸಾಲದು. ಮಕ್ಕಳಂತೂ ಹೋಗ್ಬಿಟ್ರೆ ಅಂಗಡಿ ಮುಂದೆ ನಿಂತ್ಕೊಂಡ್ರೆ ಏನು ತಗೊಳ್ಳೋಣ, ಏನು ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ.
ವೀಕ್ಷಕರೇ, ನೀವು ಬಾರಿ ಒಂದು ಸಾರಿ ಹೋಗಿ ಬನ್ನಿ, ಗೂಳೂರು ಗಣಪತಿ ದರ್ಶನ ಮಾಡ್ಕೊಂಬನ್ನಿ. ಆಮೇಲೆ ಹೇಳಿ ನಿಮ್ಮ ಗಣಪತಿ ದರ್ಶನ ಹೇಗಾಯ್ತು ಅಂತೇಳಿ ನೀವೊಂದು ಸರಿ ಹೋಗಿ ಬನ್ನಿ.